ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರಡ್ ಯೂಟ್ಯೂಬ್ ಚಾನಲ್. ಒಂದು ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿ ಸುಮಾರು 20 ದಿನ ಆದರೂ ಈ ಒಂದು ಘಟನೆ ಬೆಳಕಿಗೆ ಬಂದಿಲ್ಲ. ಕಳೆದ ತಿಂಗಳು ಜೂನ್ 17ನೇ ತಾರೀಕು ಒಂದು ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗುತ್ತೆ ಮಹಿಳೆಗೆ. ಸುಮಾರು 20 ದಿನ ಆದಮೇಲೆ ಒಂದು ಘಟನೆ 2 ದಿವಸ ಹಿಂದೆ ಬೆಳಕಿಗೆ ಬಂತು. ಇದು ಬಂದ ಮೇಲೆ ಯಾವುದೇ ಒಂದು ನ್ಯೂಸ್ ಚಾನಲ್ ಮಾಡಿರೋ ಇದೇ ರಾಪಿಡೋ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್. ಈ ಒಂದು ನಿಜವಾಗ್ಲೂ ಈ ಒಂದು ವಿಚಾರ ತುಂಬ ಬೇಜಾರಾಯಿತು ಕೇಳಿ. ಆ ಮಹಿಳೆಗೆ ಆಗಿರ್ತಕ್ಕಂಥ ಸ್ಥಿತಿ. ಬನ್ನಿ ಏನಾಯಿತು, ಹೇಗಾಯಿತು ಒಂದು ಬೈಕ್ ಆಕ್ಸಿಡೆಂಟ್, ಇವಾಗ ಏನಿದೆ ಪ್ರೆಸೆಂಟ್ ಅವರು ಸಿಚುವೇಶನ್ ಅನ್ನೋದು ಸಂಪೂರ್ಣವಾಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ಶೇರ್ ಮಾಡಿ ವಿಡಿಯೋನ ಆದಷ್ಟು ನಮ್ಮ ರೈಡರ್ಗಳಿಗೆ ತಲುಪಲಿ. ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ. ಒಂದು ಘಟನೆ ಏನಾಯ್ತಪ್ಪ ಅಂದರೆ, ಒಂದು ಬೈರ್ಸಂದ್ರೆಯಿಂದ ದೊಮ್ಲೂರಿಗೆ ಒಂದು ಫ್ಯಾಷನ್ ಡಿಸೈನರ್ ಒಬ್ಬರು ಲೇಡೀಸು ಬುಕ್ ಮಾಡಿರ್ತಾರೆ ಬೈಕ್ ಟ್ಯಾಕ್ಸಿನ. ಡ್ಯೂಟಿಗೆ ಹೋಗಬೇಕಾಗಿರುತ್ತೆ ಬೆಳಿಗ್ಗೆ. ಹೋಗ್ತಾ ಇರ್ತಾ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಬ್ಬ ರೈಡರ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಆವಾಗ ಇವರು ಇನ್ಫಾರ್ಮ್ ಮಾಡ್ತಾರೆ, ಸ್ವಲ್ಪ ಸ್ಲೋ ಹೋಗಿ, ಯಾಕೆ ಇಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಅಂತ. ಆದರೂ ಆ ಒಂದು ರೈಡರ್ ಮಾತೇ ಕೇಳಲ್ಲ, ಅದೇ ಥರ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾನೆ. ಬರ್ತಾ ದಾರಿ ಮಧ್ಯೆ ಏನಾಯ್ತು, ಒಂದು ಟ್ರ್ಯಾಕ್ಟ್ರಿ ಹೋಗ್ತಾ ಇರುತ್ತೆ ಮುಂದೆ. ಅದನ್ನ ಟ್ರ್ಯಾಕ್ಟ್ರಿನ ಓವರ್ಟೇಕ್ ಮಾಡೋಕ್ಕೋಸ್ಕರವಾಗಿ ಲೆಫ್ಟಲ್ಲಿ ಫುಲ್ ಸ್ಪೀಡಾಗಿ ಹೋಗ್ತಾನೆ. ಸಡನ್ ಆಗಿ ಯಾವ್ದೋ ಇನ್ನೊಂದು ಆಪೋಸಿಟ್ ಒಂದು ಗಾಡಿ ಬಂದ್ಬಿಡುತ್ತೆ. ಬಂದ ತಕ್ಷಣ ಆಗುತ್ತೆ, ಬ್ರೇಕ್ ಹೊಡಿತಾನೆ. ಬ್ರೇಕ್ ಹೊಡೆದ ತಕ್ಷಣ ಗಾಡಿ ಸ್ಲಿಪ್ ಆಗಿ ಬಿದ್ದೋಗುತ್ತೆ. ಮೇಲೇನೂ ಬೀಳ್ತಾರೆ, ಇವನು ಬಿದ್ದೋಗ್ತಾನೆ. ಆ ಬಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಹಿಂದೆಗಡೆ ಬರ್ತಾ ಇದ್ದಂಥ ಟ್ರ್ಯಾಕ್ಟ್ರಿ ಆ ಮಹಿಳೆ ಮೇಲೆ ಹತ್ತಿ ಬಿಡುತ್ತೆ. ಆ ಮಹಿಳೆ ಎದೆ ಭಾಗದಲ್ಲಿ ಮುಖದ ಮೇಲೆ ಟೈರ್ ಹತ್ತಿದ ತಕ್ಷಣ ಫುಲ್ ಈ ಏನು ಬೋನ್ಸ್ ಇರುತ್ತಲ್ಲ ಎದೆ ಭಾಗದಲ್ಲಿ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಫೇಸ್ ಕೂಡ ಫುಲ್ ಡ್ಯಾಮೇಜ್ ಆಗಿದೆ, ಅಲ್ಲೆಲ್ಲ ಮುರಿದೋಗಿದೆ. ನಿಜವಾಗ್ಲೂ ಆ ಒಂದು ಮಹಿಳೆ ಫೇಸೇ ಚೇಂಜ್ ಆಗೋಗ್ಬಿಡ್ತು. ಸಖತ್ ಬೇಜಾರಾಯ್ತು ನೋಡಿದ. ಅವ್ರು ಮುಂಚೆ ಇರ್ತಕ್ಕಂಥ ಫೋಟೋ, ಇವಾಗ ಇರ್ತಕ್ಕಂಥ ಫೋಟೋ ನಿಜವಾಗ್ಲೂ ಸಖತ್ ನೋಡೋಕ್ಕೆ ಆಗ್ತಾಯಿಲ್ಲ. ಫುಲ್ ಫೇಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಸುಮಾರು 20 ದಿನದಿಂದ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸುಮಾರು 20 ಲಕ್ಷ ಖರ್ಚು ಮಾಡಿದಾರಂತೆ. ಆದರೂ ಇನ್ನೂ ಕ್ಯೂರ್ ಆಗ್ತಾ ಇಲ್ಲ. ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಅವ್ರು ಮುಂಚೆ ಇರ್ತಾರೆ, ಯಾರು ತರೋಕ್ಕಾಗತ್ತಾ ಅವ್ರನ್ನ ಫೇಸ, ಅವ್ರ ಬಾಡಿನ? ಆಗಲ್ಲ, ಖಂಡಿತ ಆಗಲ್ಲ. ಅದಕ್ಕೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹೇಳ್ತಾ ಇರ್ತೀನಿ, ಆದಷ್ಟು ಸ್ವಲ್ಪ ಸ್ಲೋ ಆಗಿ ಓಡಿಸಿ, ಸೇಫಾಗಿ ರೈಡ್ ಮಾಡಿ. ನೀವು ಮಾಡ್ತಕ್ಕಂಥ ಒಂದು ಎಡವಟ್ಟಿಂದ ಎಷ್ಟು ಪ್ರಾಬ್ಲಮ್ಮು, ನಿಮಗೂ ಪ್ರಾಬ್ಲಮ್ಮು, ನಿಮ್ಮ ಫ್ಯಾಮಿಲಿಗೂ ಪ್ರಾಬ್ಲಮ್ಮು, ನಿಮ್ಮ ನಂಬಿ ಕೂತಿರ್ತಾರೆ ಆ ಒಂದು ರೈಡರು, ಆ ಕಸ್ಟಮರ್ಗಳು, ಅವ್ರಿಗೂ ಪ್ರಾಬ್ಲಮ್ ಅಲ್ವಾ? ಎಷ್ಟು ಹೇಳಿದ್ರು ಕೆಲವೊಂದು ರೈಡರ್ ಮಾಡ್ತಕ್ಕಂಥ ಮಿಸ್ಟೇಕಿಂದ ಎಲ್ರಿಗೂ ಪ್ರಾಬ್ಲಮ್ಮು. ಇವ್ರೊಬ್ಬರು ಮಾಡಿರೋದಕ್ಕೆ ಇವಾಗ ಏನಾಗ್ತಾಯಿದೆ, ಒಂದು ಕಂಪ್ನಿ ವಿರುದ್ಧನ ಕಂಪ್ಲೇಂಟ್ ಹೋಯಿತು. ಈ ಕಂಪ್ನಿ ವಿರುದ್ಧ ನಮಗೆ ಸೆಂಟ್ರಲ್ ಸೂಪ್ ಎಲ್ಲಿಗೆ ಹೋಗಿದೆ ಗೊತ್ತಾ ಈ ಕೇಸು? ನರೇಂದ್ರ ಮೋದಿ ಗಂಟ ಒಂದು ಲೆಟರ್ ಹಾಕಿದಾರಂತೆ. ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೂ ಒಂದು ಲೆಟರ್ ಹಾಕಿದ್ದಾರೆ. ಆ ಒಂದು ರಿಲೇಷನ್ಸು ಬೈಕ್ ಟ್ಯಾಕ್ಸಿಂದ ಈ ಥರ ಆಗಿದೆ, ಈ ಒಂದು ಕಂಪ್ನಿ ಯಾವುದೇ ಥರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು 20 ಲಕ್ಷ ಖರ್ಚು ಮಾಡಿದ್ದೀವಿ, ಇವತ್ತಿಗೂ ಇವ್ರು ಬಂದು ಏನಾಗಿದೆ ಅಂತ ನಮ್ಮ ಒಂದು ಕೇರು ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನಿಜವಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವ ಕಂಪ್ನಿ ಆಗಿರ್ಬೋದು, ಇಲ್ಲ ಆ ಕಂಪ್ನಿ ಪರಲ್ಲ, ವಿರೋಧ ಅಲ್ಲ. ಒಂದು ಅನ್ಯಾಯ ಆಗಿದೆ ಅಂದರೆ ಒಬ್ಬರಿಗೆ, ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಒಂದು ರೆಸ್ಪಾನ್ಸ್ ಮಾಡಬೇಕು, ಅವ್ರನ್ನ ಕೇರ್ ಮಾಡಬೇಕು. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅವ್ರದ್ದು. ಬಟ್ ಈ ಕಂಪ್ನಿಗಳೇ, ಯಾವ್ದು ಅಗ್ರಿಕೇಟ್ ಕಂಪ್ನಿನೇ ಎಷ್ಟು ಚೆನ್ನಾಗಿರೋವರೆಗೂ ದುಡಿಸ್ಕೊಂತಾರೆ. ಯಾರೇ ಆದರೂ ಅಷ್ಟೇ, ಏನಾದ್ರು ಒಂದು ಚೂರು ನಿಮ್ಮ ಕೈಲಿ ಆಗಲ್ಲ, ನಿಮ್ಗೆ ಏನಾರು ಆಯ್ತು ಅಂದರೆ ಯಾರು ಕೂಡ ನಿಮಗೆ ರೆಸ್ಪಾನ್ಸ್ ಮಾಡಲ್ಲ. ಮುಂಚೆ ಎಲ್ಲ ಕಸ್ಟಮರ್ ಕೇರ್ಗೆ ಇಮಿಡಿಯೇಟ್ ಫೋನ್ ಹೋಗೋದು. ಬಟ್ ಇವಾಗ ಯಾವುದೇ ಥರ ಫೋನೇ ಸಿಕ್ಕಲ್ಲ. ಮೆಸೇಜ್ ಮಾಡಬೇಕಷ್ಟೇ, ಚಾಟಿಂಗು. ಎಲ್ರಿಗೂ ಇಂಗ್ಲೀಷ್ ಬರುತ್ತೆ, ಚಾಟ್ ಮಾಡೋಕ್ಕೆ ಇಂಗ್ಲೀಷಲ್ಲಿ ಆಗಲ್ಲ. ಹಂಗಾಗಿ ಮುಂಚೆ ಏನೇ ಒಂದು ರಿಕ್ವೆಸ್ಟ್ ರೇಸ್ ಮಾಡಿದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡೋರು ಅವರೇ ಆ ಕಡೆಯಿಂದ. ಬಟ್ ಇವಾಗ ಯಾರು ಕಾಲ್ ಬ್ಯಾಕ್ ಮಾಡಲ್ಲ. ಈ ಥರ ಆಗಿದೆ ಅಂತ ಒಂದು ಇನ್ಫಾರ್ಮ್ ಮಾಡಿದ್ರೆ ಅದಕ್ಕೊಂದು ರೆಸ್ಪಾನ್ಸು ಮಾಡಲ್ಲ. ಹಂಗಾಗಿ ಏನಾಗುತ್ತೆ ಅಂದರೆ, ಈ ಥರ ಆದ ಮೇಲೆ ಪ್ರಾಬ್ಲಮ್ಮು ಸುಮಾರು ಆಮೇಲೆ ಫೇಸ್ ಮಾಡಬೇಕಾದ್ರೆ ತುಂಬ ಕಷ್ಟ. ಏನಾರು ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕು, ಯಾರೇ ಆಗಿರ್ಬೋದು. ಈ ಥರ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಆಗಿರ್ತಕ್ಕಂಥ ಆಕ್ಸಿಡೆಂಟು ನಿಜವಾಗ್ಲೂ ತುಂಬ ಬೇಜಾರಾಯಿತು. ಸಾವು ಬದುಕಿನ ಮಧ್ಯೆ ಅವ್ರು 20 ದಿವಸ ಇನ್ನೂ ಹೋರಾಡ್ತಾ ಇದೆ ಆ ಮಹಿಳೆ. ಅವರು ಮುಖ ನೋಡಬೇಕು, ಅವ್ರ ಫೇಸ್ ಯಾವ ಥರ ಆಗಿದೆ ಅಂತವ. ಎಷ್ಟೇ ಖರ್ಚು ಮಾಡಿದ್ರು ಅವರು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಆಗೋಗಿದೆ. ಫುಲ್ ಎಲ್ಲ ಫ್ರ್ಯಾಕ್ಚರ್, ಬೋನ್ಸ್ ಎಲ್ಲ ನೋಡ್ದದು ಎಕ್ಸ್ರೇ ಹೊಡೆದು ಹಾಕಿದ್ರಲ್ಲ, ಫುಲ್ಲು ಬೋನ್ಸ್ ಎಲ್ಲ ಕಟ್ಟಾಗಿ ಫ್ರ್ಯಾಕ್ಚರ್ ಆಗಿದೆ. ಫೇಸ್ ಅಂತೂ ಫುಲ್ಲು ಚೇಂಜ್ ಆಗಿದೆ, ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾರಂತೆ. ಹೆಂಗಿದ್ದಾರೆ, ಹೆಂಗಾಗೋಗಿದ್ದಾರೆ ಅಂದರೆ, ಒಂದು ಸೆಕೆಂಡ್ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಮಿಸ್ಟೇಕು. ಓವರ್ಟೇಕ್ ಮಾಡ್ತೀರಾ ಅಂದರೆ ಈ ಕಡೆ ಓವರ್ಟೇಕ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಅಷ್ಟು ಗೊತ್ತಾಗಲ್ಲ. ಸಣ್ಣ ಪುಟ್ಟ ರೋಡ್ಗಳಲ್ಲಿ, ಕಲ್ಲು ಮಣ್ಣು ರೋಡ್ಗಳಿಗೆಲ್ಲ ಓವರ್ಟೇಕ್ ಮಾಡೋಕೆ ಹೋಗಿ ಈ ಥರ ಆಕ್ಸಿಡೆಂಟ್ಗಳಾಗೋದು. ಹೈವೇ ರೋಡ್ಗಳಲ್ಲಿ ಓಡಿಸಿ, ಪರವಾಗಿಲ್ಲ, ಸ್ಪೀಡಾಗಿ ಏನಾಗಲ್ಲ. ಆದರೆ ಲೋಕಲ್ ಏರಿಯಾಗಳಲ್ಲೆಲ್ಲ ಆ ಥರ ಗಾಡಿ ಓಡಿಸೋಕ್ಕೆ ಹೋಗಬೇಡಿ. ಮಕ್ಕಳು ಓಡಾಡ್ತಾ ಇರ್ತವೆ, ನಾಯಿಗಳು ಅಡ್ಡ ಬರ್ತಾ ಇರ್ತವೆ, ಇಲ್ಲ ಬೇರೆ ಗಾಡಿ ಸಡನ್ ಅಂತ ಬೇರೆ ಅಡ್ಡ ಬರ್ತಾ ಇರ್ತಾರೆ. ಇಂಥ ಜಾಗದಲ್ಲಿ ಸೇಫಾಗಿ ರೈಡ್ ಮಾಡಬೇಕು. ನೀವು ಮಾಡೋ ಎಡವಟ್ಟಿಂದ ಏನೋ ನೀವು 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡೋಕೆ ಹೋಗ್ತೀರಾ, ಈ ಥರ ಇನ್ನೊಬ್ರಿಗೆ ಜೀವದ ಜೊತೆ ಆಟ ಆಡ್ತೀರಾ. ಅದಕ್ಕೋಸ್ಕರ ಯಾರೇ ಆಗಲಿ ಗಾಡಿ ಓಡಿಸ್ತಾರ ಅಂದರೆ ಸೇಫಾಗಿ ರೈಡ್ ಮಾಡಿ. ನಿಮ್ಮನ್ನು ನಂಬಿ ಬಂದಿರ್ತಾರೆ ಒಂದು ಪ್ಯಾಸೆಂಜರು, ನೀವು ಸೇಫಾಗಿ ಕರ್ಕೊಂಡೋಗಿ ನಮ್ಮ ಸ್ಥಳಕ್ಕೆ ಬಿಡ್ತೀರಾ, ತಲುಪಿಸ್ತೀರಾ ಅಂತಲ್ವಾ? ಅದೆಷ್ಟು ಜವಾಬ್ದಾರಿ ಇರುತ್ತೀರಿ ನಿಮ್ಮದು ಕರ್ಕೊಂಡೋಗೋದು. ಈ ಥರ ಎಲ್ಲ ರ್ಯಾಶ್ ಡ್ರೈವ್ ಮಾಡಿಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ಟರೆ ಏನು ಸಿಗುತ್ತೆ? ಹಂಗಾಗಿ ಈಗ ಅಗ್ರಿಕೇಟ್ ಕಂಪ್ನಿಗಳು ಅಷ್ಟೇ, ಯಾರಿಗೆ ಏನೇ ಆದ್ರೂ ಯಾರು ಏನು ಸಪೋರ್ಟ್ ಮಾಡಲ್ಲ. ಬಂದು ನಮ್ಮ ಸೇಫ್ಟಿ, ನಮ್ಮ ಜೀವ ನಮ್ಮ ಕೈಲಿರ್ಬೇಕು ಅಷ್ಟೇ. ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಏನಾರು ಆಗೋದ್ಮೇಲೆ ನೀವೇನೇ ಮಾಡಿದ್ರೂ ಹೋಗಿರೋ ಜೀವನ ವಾಪಸ್ ತರೋಕ್ಕಾಗಲ್ಲ. ಏನಾದ್ರು ಒಂದು ಪ್ರಾಬ್ಲಮ್ ಆದರೂ ಅದನ್ನು ರೆಡಿ ಮಾಡೋಕ್ಕಾಗಲ್ಲ. ಹಾಗಾಗಿ ಕ್ರಿಕೆಟ್ ಕಂಪ್ನಿಗಳು ಇನ್ಸೂರೆನ್ಸ್ ಕೊಡ್ಬೋದು. ಎಷ್ಟು ಕೊಟ್ಬಿಡ್ತಾರೆ? 1 ಲಕ್ಷ, ಇಲ್ಲ 5 ಲಕ್ಷ. 5 ಲಕ್ಷ ಅಂತ ಹೇಳ್ತಾರೆ, ಬಟ್ ಅವ್ರು ಕೊಡೋದೇ ಇಲ್ಲ. ಅವ್ರು ಹೇಳ್ತಿರೋದು ಇವಾಗ 1 ಲಕ್ಷ ಕೊಡ್ತೀವಿ ಅಂತವ. ಆ 1 ಲಕ್ಷ ಯಾವ ಮೂಲೆಗಾಗುತ್ತೆ? ಅವ್ರು ಖರ್ಚು ಮಾಡಿರೋದು 20 ಲಕ್ಷ. ಇನ್ನೂ ಎಷ್ಟು ಲಕ್ಷ ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ.
ಇನ್ನು ಸುಮಾರು ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ, ಬೆಡ್ ರೆಸ್ಟ್ ತಗೋಬೇಕಾಗುತ್ತೆ. ಏನೇ ತಗೊಂಡ್ರು ಅವ್ರು ನಾರ್ಮಲ್ ಕಂಡೀಷನಿಗೆ ಬರೋಕ್ಕೆ ಆಗೋದೇ ಇಲ್ಲ. ಲೈಫ್ ಲಾಂಗು ಇದೇ ಥರ ಇರಬೇಕಾಗುತ್ತೆ. ಅವರು ಎಲ್ಲ ಬಾಳಿ ಬದುಕಬೇಕಾಗಿರ್ತಕ್ಕಂಥ ಇನ್ನು ಚಿಕ್ಕ ಏಜು, ಮ್ಯಾಕ್ಸಿಮಮ್ ಅವ್ರು ನೋಡಿದ್ರೆ 30 ಒಳಗಡೆನೇ ಇದ್ದಾರೆ ಇನ್ನೂ. ಅಂಥ ಒಂದು ಏಜು ಹುಡುಗಿಯರು ಈ ಥರ ಆಗಿಬಿಟ್ರೆ ತುಂಬ ಕಷ್ಟ. ಯಾರಿಗೇ ಆಗಲಿ, ನಾವೇ ಆಗಲಿ, ನೀವೇ ಆಗಲಿ, ಯಾರೇ ಆಗ್ಬೋದು, ಎಲ್ರದ್ದು ಒಂದು ಜೀವ, ಅವ್ರಿಗೆ ಆದಂಥ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತವೆ ಜೀವನದಲ್ಲಿ. ಹಂಗೆ ಬದುಕಬೇಕು, ಹಿಂಗೆ ಬದುಕಬೇಕು ಅಂತ. ಯಾವುದೋ ಒಂದು ಊರಿಂದ ಬಂದಿರ್ತಾರೆ ಜೀವನ ಕಟ್ಕೊಳಕ್ಕೆ. ಈ ಥರ ಆದಾಗ ಎಲ್ರಿಗೂ ಬೇಜಾರನೆ. ಅದಕ್ಕೆ ನಮ್ಮ ಬೈಕ್ ಟೆಸ್ಟ್ ಹೇಳಿ ಸುಮಾರು ನೋಡ್ತಾ ಇರ್ತೀವಿ ನಾವು. ಬೇರೆ ಗಾಡಿ ಓಡಿಸ್ತಾ ಇರ್ತಾರೆ, ಎಲ್ಲಿ ಬೇಕಾದ್ರೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಬ್ಬೊಬ್ಬರು ಮೊಬೈಲ್ ಡಿಸ್ಪ್ಲೇಲಿ ವೀಡಿಯೋ ಹಾಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇವರೆಲ್ಲ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಕೆಲವೊಬ್ರು ಹೆಲ್ಮೆಟ್ಟು ಹಾಕಲ್ಲ ಸರಿಯಾಗಿ, ಯಾವುದೋ ಒಂದು ಕ್ಯಾಪ್ ಹೆಲ್ಮೆಟ್ ಕೊಡ್ತಾರೆ ಪ್ಯಾಸೆಂಜರ್ಗೆ, ಅವರು ಚಿಕ್ಕ ಹೆಲ್ಮೆಟ್ ಹಾಕೊಂಡಿರ್ತಾರೆ. ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಮೇಯ್ನ್ ಬಿದ್ದರೆ ತಲೆಗೆ ಏಟಾಗೋದು. 1 ಮಂತ್ ಬ್ಯಾಕ್ ಕೂಡ ಇದೇ ಥರ ಆಯಿತು. JP ನಗರದಲ್ಲಿ ಆಗಿದ್ದ ಆಕ್ಸಿಡೆಂಟು, ಅವರು ಕೂಡ ಮಹಿಳೆ ತೀರೋದ್ರು. ಇದು ಆವಾಗಲೇ ಆಗಿರೋದು. ಹೆಚ್ಚು ಕಮ್ಮಿ ಅಲ್ಲಿಗೂ ಅಲ್ಲಿಗೂ ಒಂದು 2-3 ಡೇಸ್ ಹೆಚ್ಚು ಕಮ್ಮಿ ಆಗಿದೆ. ಬಟ್ ಈ ಘಟನೆ ಬೆಳಕಿಗೆ ಬಂದಿಲ್ಲ. ಹೆಂಗೆ ಏನು ಅಂತಲೇ ಗೊತ್ತಾಗಿಲ್ಲ. 20 ದಿನ ಆದ್ರೂ ಏನಕ್ಕೆ ಬೆಳಕಿಗೆ ಬಂದಿಲ್ಲ, ಏನಕ್ಕೆ ನ್ಯೂಸ್ ಮುಚ್ಚಾಕಿರೋ ಅಂತಲೇ ಗೊತ್ತಿಲ್ಲ. ಬಟ್ ಇವಾಗ ಒಂದು ನ್ಯೂಸಲ್ಲಿ ಬಂದ ಮೇಲೆ ಸಿಕ್ಕಾಪಟ್ಟೆ ವೈರಲ್ ಆಗೋಗ್ಬಿಡ್ತು. ಎಲ್ಲ ಒಂದು ನ್ಯೂಸ್ ಚಾನಲ್ಗಳಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ತುಂಬ ವೈರಲ್ ಆಗಿ ಹೋಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೈಕ್ ಟೆಸ್ಟಿಗೆ ಕಷ್ಟ ಆಗುತ್ತೆ ಪರ್ಮಿಷನ್ ಬರೋಕ್ಕೆ. ನಾನು ಇವಾಗ ಮುಂಚೆಯಿಂದ ಅದೇ ಹೇಳ್ತಾ ಇರೋದು. ನೀವು ಮಾಡೋದ್ರಿಂದ ಒಬ್ಬರು ಇಬ್ಬರು ಮಾಡ್ತಿರಲ್ಲ ಮಿಸ್ಟೇಕ್ಗಳು. ಇದರಿಂದ ಸುಮಾರು ಎಷ್ಟು ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿರೋ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ನೀವು ಯಾರೋ ಈ ಥರ ಆಕ್ಸಿಡೆಂಟ್ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡ್ತಿರಲ್ಲ, ಅವಾಗ ಏನಾಗುತ್ತೆ, ಪರ್ಮಿಷನ್ ಕೊಡ್ಬೇಕಾದ್ರೆ ಒಂದು ಕೋರ್ಟ್ ಆಗಿರ್ಬೋದು ಯೋಚನೆ ಮಾಡುತ್ತೆ. ಬಟ್ ಇತ್ತೀಚೆಗೆ ಬೈಕ್ ಟೆಸ್ಟ್ಗಳು ಏನಪ್ಪ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದಾವಲ್ಲ, ಇದರಿಂದ ಜನಗಳಿಗೆ ಸಮಸ್ಯೆನೇ ಹೊರತು ಒಳ್ಳೇದೇನೂ ಆಗ್ತಾ ಇಲ್ಲ. ಇದೇನಕ್ಕೆ ಬೇಕಂಗಾರೆ? ಆಲ್ರೆಡಿ ಮಹಾರಾಷ್ಟ್ರ ಸರ್ಕಾರ ಬ್ಯಾನ್ ಮಾಡಿ ಹಾಕ್ಬಿಡ್ದು. ಅಲ್ಲೇನು ಇಲ್ಲ, ಇವಾಗ ನಾರ್ಮಲಾಗಿ ಹೋಗ್ತಾ ಇದೆಯಲ್ವ ಎಲ್ಲ ಬೇರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ. ಇಲ್ಲಿ ಏನಕ್ಕೆ ಬೇಕು, ಇಲ್ಲೂ ಬ್ಯಾನ್ ಮಾಡಿಬಿಡೋಣ ಅನ್ನೋ ಒಂದು ಮಾತು ಬಂದ್ಬಿಡುತ್ತೆ. ನೀವು ಒಬ್ಬರು ಇಬ್ಬರು ಮಾಡ್ತಕ್ಕಂಥ ಕೆಲಸದಿಂದವ ನಿಮ್ಮಿಂದ ಲಕ್ಷಾಂತರ ಜನ ಹೊಟ್ಟೆ ಮೇಲೆ ಹೊಡಿಬಾರ್ದು. ಅಂದರೆ ಯಾರೆಲ್ಲ ಈ ಥರ ರ್ಯಾಶ್ ಡ್ರೈವ್ ಮಾಡ್ತೀರಾ, ಯಾರೆಲ್ಲ ಈ ಥರ ಕೇರ್ಲೆಸ್ ಆಗಿ ಡ್ಯೂಟಿ ಮಾಡ್ತೀರಾ, ಟೈಮ್ ಪಾಸೇ ಮಾಡೋಕ್ಕೆ ಬರ್ತೀರಾ, ದಯವಿಟ್ಟು ಯಾರು ಮಾಡಬೇಡಿ ಆಯಿತಾ. ನೀವು ಒಬ್ಬರು ಇಬ್ಬರು ಮಾಡೋದ್ರಿಂದ ಇಷ್ಟು ಜನ ಜೀವನ ಜೊತೆಲಿ ಆಟ ಆಡಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನೇ ನಂಬಿ ಎಷ್ಟೋ ಜನ ಲಕ್ಷಾಂತರ ಫ್ಯಾಮಿಲಿ ಜೀವನ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಂದ. ಇವತ್ತು ಲಕ್ಷಾಂತರ ಜನ ಜೀವನ ಕಟ್ಕೊಂಡಿದ್ದಾರೆ. ಬೆಂಗಳೂರು ಅಂತ ಇಲ್ಲ, ಕರ್ನಾಟಕದಲ್ಲಿ ಸುಮಾರು ನಗರಗಳಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಎಷ್ಟೋ ಜನ ಇದರಿಂದ ಜೀವನ ಕಟ್ಕೊಂಡು ಒಂದು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರಿಗೂ ಗೌರ್ಮೆಂಟ್ ಕೆಲಸನೇ ಸಿಕ್ಕಲ್ಲ, ಒಂದು ಪ್ರೈವೇಟ್ ಕಂಪ್ನಿಲೇ ಕೆಲಸ ಸಿಗಲ್ಲ. ಓದಿರೋರು ಇರ್ತಾರೆ, ಓದಿಲ್ದರು ಇರ್ತಾರೆ, ಎಷ್ಟೋ ಜನ ಕಷ್ಟದಲ್ಲಿ ಬಂದಿರೋರು ಇರ್ತಾರೆ. ಅವ್ರಿಗೆಲ್ಲ ಒಂದು ಬಂದರೆ ಡೆಲಿವರಿ ಫೀಲ್ಡ್ ಅನ್ನೋದು ಒಂದು ಬೇಸ್ಮೆಂಟ್ ಇದ್ದಂಗೆ. ನಿಜವಾಗ್ಲೂ ನಡೀಪ ಎಲ್ಲರಿಗೂ ಇದು ಬಂದ ತಕ್ಷಣ ಇಮಿಡಿಯೇಟಾಗಿ ಕೆಲಸ ಸಿಗೋದೇ ಒಂದು ಡೆಲಿವರಿ ಫೀಲ್ಡಲ್ಲಿ. ಅದಕ್ಕೋಸ್ಕರ ಇದು ನಂಬಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಜೀವನದ ಜೊತೆ ನೀವು ಆಟ ಆಡ್ತಾ ಇದ್ದಾರೆ. ಇಂಥವ್ರು ಯಾರೋ ಒಬ್ಬರಿಬ್ಬರು ಮಾಡ್ತಾರಲ್ವಾ, ಈ ಥರ ನಿಮಗೆ ಡ್ರೈವಿಂಗ್ ಬಂದಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಯಾರು ಬರಲೇಬೇಡಿ ಡೆಲಿವರಿ ಫೀಲ್ಡ್ಗೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಬ್ಬ ಡ್ರೈವರ್ ಕೊಡವ ಬೆಂಗಳೂರು ಟ್ರಾಫಿಕಲ್ಲಿ ಈ ರೋಡ್ಗಳಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ. ಹಾಗಾಗಿ ಯಾರೋ ಬೋಲ್ಡ್ಗಳೆಲ್ಲ ಬಂದು ಹೆಂಗೆ ಬೇಕಂಗೆ ಗಾಡಿ ಓಡಿಸಿ ಈ ಥರ ಆಕ್ಸಿಡೆಂಟ್ ಮಾಡಿಕೊಂಡು ನಿಮಗೂ ತೊಂದರೆ, ನಿಮ್ಮ ಫ್ಯಾಮಿಲಿಗೂ ತೊಂದರೆ, ನಿಮ್ಮ ನಂಬಿ ಬಂದಿರತಕ್ಕಂಥ ಒಂದು ಪ್ಯಾಸೆಂಜರ್ಗೂ ತೊಂದರೆ ಮಾಡಿಕೊಂಡು ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ಇತ್ತೀಚೆಗೆ ಆಗ್ತಾ ಇದ್ದಾವೆ. ಇತ್ತೀಚೆಗೆ ಬೈಕ್ ಟ್ಯಾಕ್ಸಿಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾನೆ ಇದ್ದಾವೆ. ತಿಂಗಳಿಗೆ 1-2 ಬೆಳಕಿಗೆ ಬರ್ತಾನೆ ಇದ್ದಾವೆ. ಕಾಣದೇ ಇರೋವು ಎಷ್ಟಿದ್ದಾವೆ ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಗೊತ್ತಿರೋ ಅಂಥ ಮಾಸ್ಟರ್ ನ್ಯೂಸಲ್ಲಿ ಹೇಳ್ಬೇಕಾಗತ್ತೆ. ನಾವು ನೋಡಿರೋ ಎಷ್ಟೋ ಬರ್ತಾ ಸಣ್ಣ ಪುಟ್ಟ ಆಗ್ತಾ ಇರ್ತವೆ ಆಕ್ಸಿಡೆಂಟ್, ಬಿದ್ದು ಎದ್ದು ಕೈಕಾಲು ಕಿತ್ಕೊಂಡಿರೋ ಇವೆಲ್ಲ ಏನು ನ್ಯೂಸಲ್ಲಿ ಬರಲ್ಲ. ಬಟ್ ಮೇಜರ್ ಇಶ್ಯೂ ಅಂತ ಆಗುತ್ತಲ್ವ, ಡೆತ್ ಆಗೋದು, ಈ ಥರ ಮೇಜರ್ ಇಂಜುರಿ ಆಗಿ ಕೋಮಾಗೆ ಹೋಗೋದು, ಇಂಥವು ಮಾತ್ರ ನ್ಯೂಸ್ ಚಾನಲಲ್ಲಿ ಬೆಳಕಿಗೆ ಬರ್ತವೆ. ಸಣ್ಣ ಪುಟ್ಟ ಘಟನೆಗಳು ಅವೆಲ್ಲ ಏನಾಗಲ್ಲ. ನಾರ್ಮಲ್ ಆಕ್ಸಿಡೆಂಟ್ ಆದ್ರೆ ಪರವಾಗಿಲ್ಲ, ಏನು ಯಾರು ಬೇಕಂತ ಯಾರು ಮಾಡಲ್ಲ. ಸಣ್ಣ ಪುಟ್ಟವು ಆಗ್ತವೆ, ಬಿದ್ದು ಎದ್ದು ಕೈಕಾಲು ಕಿತ್ಕೊಂಡಾಗ ಇವೆಲ್ಲ ಪರವಾಗಿಲ್ಲ, ಹೆಂಗೋ ಆಗುತ್ತೆ. ಬಟ್ ಮೇಜರ್ ಆಕ್ಸಿಡೆಂಟ್ ಅಂದಾಗ ಈ ಥರ ಯಾವುದೋ ಓವರ್ಟೇಕ್ ಮಾಡೋಕೆ ಹೋದಾಗ, ರ್ಯಾಶ್ ಡ್ರೈವ್ ಮಾಡಿಕೊಂಡು ಹೆಲ್ಮೆಟ್ ಹಾಕ್ದಲ್ಲೇ ಓಡಿಸಿ ಬೇರೆ ಗಾಡಿ ಗೊತ್ತಿರಲ್ಲ, ಈ ಥರವಾದಾಗ ಮೇಜರ್ ಆಕ್ಸಿಡೆಂಟ್ ಆದಾಗ ತುಂಬ ಕಷ್ಟ. ಯಾಕೆಂದರೆ ಸುಮಾರು ಈಗ ಆಲ್ರೆಡಿ ಗೊತ್ತಿರಬೇಕು, ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಸುಮಾರು ಸಂಘಟನೆಗಳಾಗಿರೋದು, ಸುಮಾರು ಜನ ಹೋರಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಯಾರು ಹೋಗಬೇಡಿ, ಇದರಲ್ಲಿ ಆಕ್ಸಿಡೆಂಟ್ ಆದರೆ ಇನ್ಸೂರೆನ್ಸ್ ಬರಲ್ಲ ಅಂತ ಸುಮಾರು ಬರ್ತಾ ಇದೆ ವಿಡಿಯೋ. ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರ, ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಏನಾಗುತ್ತೆ, ಇವಾಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಿಂದವ. ಇನ್ನೂ ಅವ್ರಿಗೇನಾಗುತ್ತೆ, ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಇನ್ನೂ ಸ್ವಲ್ಪ ನ್ಯೂಸ್ ಸಿಕ್ತಂಗೆ ಆಗುತ್ತೆ ಅವರಿಗೆ ಪಬ್ಲಿಸಿಟಿ ಮಾಡೋಕೆ. ಅದಕ್ಕೋಸ್ಕರ ಎಲ್ಲದರಲ್ಲೂ ಆಕ್ಸಿಡೆಂಟ್ ಆಗ್ತವೆ. ಯಾವ ವೆಹಿಕಲ್ಲು ಆಕ್ಸಿಡೆಂಟ್ ಆಗ್ದಂಗೆ ಇರಲ್ಲ, ಯಾವುದು ಆಗದಲ್ಲೇ ಯಾವುದೂ ಹೋಗಲ್ಲ, ಪ್ರತಿಯೊಂದು ಆಗ್ತವೆ. ಆದ್ರೂ ನಮ್ಮ ಕೈಯಿಂದ ನಾವೇ ಮಾಡೋದಂಥ ಆಕ್ಸಿಡೆಂಟು, ಅನ್ಎಕ್ಸ್ಪೆಕ್ಟೆಡ್ ಆಗೋಂಥ ಆಕ್ಸಿಡೆಂಟ್ಗೂ ಡಿಫ್ರೆನ್ಸ್ ಇದೆಯಲ್ವಾ. ಈ ವ್ಯಕ್ತಿ ಇವನೇ ಮಾಡಿರ್ತಕ್ಕಂಥ ಆಕ್ಸಿಡೆಂಟ್ ಇದೆ. ಯಾಕೆಂದರೆ ಒಂದು ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಆಪೋಸಿಟ್ ಯಾವುದೋ ಬರೋ ಗಾಡಿ ಬಂದಂಥ ಬ್ರೇಕ್ ಹೊಡೆದು ಬಿದ್ದಿರ್ತಕ್ಕಂಥ ಸ್ಕಿಡ್ ಆಗಿ ಬಿದ್ದಿರೋದು, ಇದು ವ್ಯಕ್ತಿನೇ ಮಾಡಿರ್ತಕ್ಕ ಆಕ್ಸಿಡೆಂಟು. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಯಾರೋ ಬಂದು ರಾಂಗ್ ರೂಟಲ್ಲಿ ಬಂದು ಗುದ್ದೋದು, ಇಲ್ಲ ಸಡನ್ ಅಂತ ಏನಾದ್ರು ಗಾಡಿಗೆ ಏನಾದ್ರು ಟೈರ್ ಬರಸ್ಟ್ ಆಗೋದು, ಇಲ್ಲ ಏನಾದ್ರು ಒಂದು ಮರ ಗಿಡ ಬೀಳೋದು, ಈ ಥರ ಆದವು ಅನ್ಎಕ್ಸ್ಪೆಕ್ಟೆಡ್. ಯಾರು ಏನೂ ಮಾಡೋಕ್ಕಾಗಲ್ಲ. ಅವು ಅಂಥ ವೆಹಿಕಲಲ್ಲಿದ್ದರೂ ಆಗುತ್ತೆ, ಅವು ಯಾರು ತಪ್ಸೋಕ್ಕಾಗಲ್ಲ. ಬಟ್ ನಾವು ಮಾಡ್ತೀವಲ್ಲ, ಇದಕ್ಕೆ ಕ್ಷಮೆನೇ ಇಲ್ಲ. ಹಂಗಾಗಿ ಈ ವ್ಯಕ್ತಿಗೆ ಕ್ಷಮೆನೇ ಇಲ್ಲ. ಆ ವ್ಯಕ್ತಿಗೆ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು. ಅವು ಹಾಸ್ಪಿಟ್ಲ್ ಖರ್ಚು ಅವರೇ ಭರಿಸ್ಕೊಡ್ಬೇಕು. ಅವಾಗಲೇ ಗೊತ್ತಾಗುತ್ತೆ ಇವ್ರಿಗೆಲ್ಲ ಕಷ್ಟ, ಇನ್ನೊಬ್ರು ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು.
ಯಾಕೆಂದರೆ ಡೆಲಿವರಿ ಫೀಲ್ಡಿಗೆ ಬಂದಿರ್ತಾರೆ, ಕಷ್ಟದಿಂದ ಬಂದಿರ್ತಾರೆ 4 ಕಾಸು ಸಂಪಾದನೆ ಮಾಡೋಕ್ಕೆ ಅಂತವ. ಬಟ್ ಈ ಥರ ಕೇರ್ಲೆಸ್ ಆಗಿ ಡ್ಯೂಟಿ ಮಾಡಿ ಇನ್ನೊಬ್ಬರು ಜೀವ ಜೊತೆಲಿ ಆಟ ಆಡ್ತಾರಲ್ಲ, ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ನಾವು ಯಾವತ್ತೂ ಕ್ಷಮಿಸೋಕೆ ಆಗೋದೇ ಇಲ್ಲ ಇಂಥವ್ರನ್ನ. ಹಂಗಾಗಿ ಆದಷ್ಟು ಇನ್ನು ಮುಂದೆ ಏನೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಲ್ಲ ರೈಡರ್ಗಳು, ಸೇಫಾಗಿ ಡ್ಯೂಟಿ ಮಾಡಿ. ನೈಟ್ ಡ್ಯೂಟಿ ಅಂತ ದಯವಿಟ್ಟು ಮಾಡೋಕೆ ಹೋಗಿ. ಮೊನ್ನೆ ಎಲ್ಲ ನೋಡಿದ್ರೆ ಆಗಿದ್ದ ಘಟನೆ ಅದೊಂದು ಇದು ಪ್ರಾಬ್ಲಮ್ ಆಯಿತು ಹೆಗ್ಗೆರೆ ಹತ್ರವ. ನೈಟಲ್ಲಿ ಮಾಡೋದ್ರಿಂದ ಸಣ್ಣ ಪುಟ್ಟ ಈ ಥರ ಕಿರಿಕ್ಗಳು, ಜಗಳ, ರ್ಯಾಬ್ರಿಗಳು ಇವೆಲ್ಲ ಆಗುತ್ತೆ. ಏನೇ ಆದ್ರೂ ಡೇಯಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ, ನೆಮ್ಮದಿಯಾಗಿ ಹೋಗಿ. ಒಂದು ₹100 ₹200 ಸಂಪಾದನೆ ಕಮ್ಮಿ ಆಗಲಿ, ಆರಾಮಾಗಿ ಗಾಡಿ ಓಡಿಸಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿಯಾಗಿ ಹ್ಯಾಂಡ್ ಗ್ಲೌಸು, ಶೂ ಎಲ್ಲ ಹಾಕ್ಕೊಳ್ಳಿ. ಪ್ಯಾಸೆಂಜರ್ ಏನು ನಿಮಗೆ ರೈಡ್ ಸ್ಪೀಡ್ ಲಿಮಿಟೇ ಕೊಟ್ಟಿರ್ತಾನೆ ರ್ಯಾಪಿಡದಲ್ಲಿ 60 ಮೇಲೆ ಹೋದ್ರೆ ನಿಮಗೆ ಅಲಾರಾಮ್ ಕೂಡ ಬರುತ್ತೆ. ಅದ್ರ ಮೇಲೆ ಹೋಗಲೇಬೇಡಿ. ಕಸ್ಟಮರು ಅರ್ಜೆಂಟ್ ಮಾಡಿದ್ರು ಕೂಡ ಹೋಗಬೇಡಿ. 5 ನಿಮಿಷ ಲೇಟ್ ಆದರೂ ಯಾರು ಏನೂ ಮಾಡಲ್ಲ. ಪ್ರಾಣನೇ ಹೋದರೆ ಏನು ಮಾಡ್ತೀರಾ, ವಾಪಸ್ ತರೋಕ್ಕಾಗತ್ತಾ? ಯಾರೂ ತರೋಕ್ಕಾಗಲ್ಲ. ಹಂಗಾಗಿ ಸೇಫಾಗಿ ರೈಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.